ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ ಹೇಳ್ತೈತಿ. ಈ ಟೈಟಲ್ಗಳನ್ನು ರದ್ದು ಮಾಡುವ ಪರಿಸ್ಥಿತಿ ಯಾಕೆ ಬಂತು ಅಂತ, ರದ್ದು ಮಾಡುವ ಸ್ಥಿತಿ ಯಾಕೆ ಬಂತು ಅಂತ, ಯಾಕಂತಂದ್ರೆ ಭಾರತದಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥ ರಾಜಸತ್ತೆಗಳ ರಾಜರ ಮಣಿತನದ ಹೆಸರುಗಳು ಹೆಂಗಿದ್ದು ಅಂತಂದ್ರೆ ಅವೆಲ್ಲ ಫುಲ್ ಟೈಟಲ್ಸ್ಗಳನ್ನು ಕೂಡಿದ್ವು. ಅಂದ್ರೆ ಅವ್ರು ಎಷ್ಟು ಮಣಿತನದ ಬಿರುದುಗಳು ಕೂಡ ಎಲ್ಲ ಅವರಲ್ಲಿ ಕೂಡಿ ಅವ್ರ ಹೆಸರು ಮುಂದೆ ಸೇರಿಸಿದ್ರು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜಗಂಭೀರ, ರಣವಲ್ಲಭ, ಈ ರೀತಿ ಎಲ್ಲ ಬರೋದು ಮುಂದೆ ಶ್ರೀ 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 ಅಂತೇಳಿ ಬರೋದು ಅವ್ರ ಹೆಸರು ಬರೀತಿದ್ರು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳು ಏನು ಮಾಡ್ತಿದ್ವು ಅಂತಂದ್ರೆ ಸಮಾಜದ ಸಾಮಾನ್ಯ ನಾಗರಿಕರನ್ನ ಇವರಿಗೂ ಮತ್ತು ಅವರಿಗೆ ಹೋಲಿಸಿದಾಗ ಇವರು ಡಿಫ್ರೆಂಟ್ ಆಗಿ ಕಾಣ್ತಿದ್ರು, ಡಿಫರೆನ್ಸ್ ಕಾಣಿಸ್ತಿತ್ತು. ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಎದ್ದು ಕಾಣ್ಬಿಟ್ಟಿತ್ತು. ಈ ತಾರತಮ್ಯವನ್ನು ರದ್ದು ಮಾಡೋಕೆ ಏನು ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 18 ಸಂವಿಧಾನಕ್ಕೆ ಸೇರ್ಪಡೆ ತಗೊಂಡ್ಬಂದು ಯಾರ್ಯಾರಿಗೆ ಈ ರೀತಿ ಬಿರುದುಗಳದಾವಲ್ಲ ಅವೆಲ್ಲ ಇನ್ನು ಮುಂದಿನಿಂದ ರದ್ದಾಗ್ತಾವು ಅಂತ ಹೇಳಿದ್ರು, ರದ್ದು ಮಾಡಲಾಯಿತು. ಯಾಕೆ? ಸಮಾಜದಲ್ಲಿ ಸಮಾನತೆಯನ್ನು ತೊಗೊಂಬರ್ಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಬಿರುದುಗಳು ಅಂತಂದ್ರೆ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಬಿರುದುಗಳು, ಇದೇನು ಅವರಾಗಿ ಸ್ವಂತ ಕಳ್ಸ್ಕೊಂಡಿದ್ದಲ್ಲ,